ನಮಸ್ಕಾರ. ಮುಖ್ಯಾಂಶಗಳು. ಮೂರನೇ ಹಂತದ ಲೋಕಸಭಾ ಚುನಾವಣೆ. ಶಿವಮೊಗ್ಗ, ದಾವಣಗೆರೆ ಸೇರಿ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಮತದಾನ ಆರಂಭ. ದೇಶದ 13 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶಗಳ 117 ಕ್ಷೇತ್ರಗಳಲ್ಲೂ ಇಂದು ಚುನಾವಣೆ. ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿ. ಮಹಿಳಾ ಸಬಲೀಕರಣ, ತಂತ್ರಜ್ಞಾನ, ಉನ್ನತ ಶಿಕ್ಷಣ ಮೂಲಕ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಅತ್ಯಗತ್ಯ. ಎಂ. ವೆಂಕಯ್ಯ ನಾಯ್ಡು ಬೆಂಗಳೂರಿನಲ್ಲಿ ಹೇಳಿಕೆ. ಹಾಗೂ ಶ್ರೀಲಂಕಾ ಸರಣಿ ಸ್ಫೋಟ ಪ್ರಕರಣ. 8 ಮಂದಿ ಭಾರತೀಯರು ಸೇರಿ 32 ವಿದೇಶಿಯರ ದುರ್ಮರಣ. ಒಟ್ಟು 290 ಮಂದಿ ಸಾವು. ವಾರ್ತೆಗಳ ವಿವರ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಬೆಳಗ್ಗೆ 7ರಿಂದ ಮತದಾನ ಆರಂಭಗೊಂಡಿದ್ದು, ಒಟ್ಟು 237 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಧಾರವಾಡ ನಗರದ ಮತಗಟ್ಟೆಯೊಂದರಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು. ಹಿರಿಯ ನಾಗರಿಕರು, ಯುವ ಮತದಾರರು ಸಾಲಿನಲ್ಲಿ ನಿಂತಿರುವುದು ವಿಶೇಷವಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ಸಹಾಯಕ ಚುನಾವಣಾಧಿಕಾರಿ ರಮೇಶ್ ದೇಸಾಯಿ, ಮತಗಟ್ಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ವಿಶೇಷ ಚೇತನರಿಗೆ ಗಾಲಿ ಕುರ್ಚಿಗಳ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಅಗತ್ಯವಿದ್ದ ಕಡೆ ಬಳಸಿಕೊಳ್ಳಲು ಚುನಾವಣಾ ಸಿಬ್ಬಂದಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಶೌಚಾಲಯದ ವ್ಯವಸ್ಥೆಯನ್ನು ನೀಡಿದ್ವಿ, ನೀರಿನ ವ್ಯವಸ್ಥೆಯನ್ನು ಕೊಟ್ಟಿದ್ವಿ, ರ್ಯಾಂಪ್ಗಳನ್ನು ಕೊಟ್ಟಿದ್ವಿ, ಪಿಡಬ್ಲ್ಯೂಡಿ ವೀಲ್ ಚೇರ್ಗಳು ಬರಲಿಕ್ಕೆ ರ್ಯಾಂಪ್ ವ್ಯವಸ್ಥೆಯನ್ನು ಸಹಿತ ನಾವು ವಿಚಾರ ಮಾಡಿದ್ವಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಮತದಾನ ಆರಂಭಗೊಂಡಿದೆ. ದಾವಣಗೆರೆಯ ವಿದ್ಯಾನಗರದ ಮಾಗನೂರು ಬಸಪ್ಪ ಶಾಲೆಯಲ್ಲಿ ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ತಮ್ಮ ಕುಟುಂಬ ಸಮೇತರೊಂದಿಗೆ ಆಗಮಿಸಿ ಮತ ಚಲಾಯಿಸಿದರು. ಪ್ರತಿ ಕ್ಷೇತ್ರದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಚುನಾವಣಾಧಿಕಾರಿ ಬಸವರಾಜ್, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 1949 ಮತಗಟ್ಟೆಗಳಿದ್ದು, 516 ಸೂಕ್ಷ್ಮ, 80 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಲಾಗಿದ್ದು, 16 ಸಖಿ ಮತಗಟ್ಟೆಗಳನ್ನು ಸಹ ಸ್ಥಾಪಿಸಲಾಗಿದೆ ಎಂದರು. ಬಹಳ ವಿಶೇಷ ಗಮನ ಕೊಟ್ಟು ವಾಹನ ವ್ಯವಸ್ಥೆಗಳನ್ನು ಕೂಡ ಪಿಡಬ್ಲ್ಯೂಡಿ ವೋಟರ್ಸ್ಗೆ ಮಾಡಿದ್ವಿ. ಅವ್ರ ಕರೆ ಬಂದಲ್ಲಿ ಅವ್ರು ನಾವು ಬರ್ತೀವಿ ಅಂದಲ್ಲಿ ನಾವು ಅವ್ರನ್ನ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮತಗಟ್ಟೆಗಳಿಗೆ ಅವರನ್ನು ಕರ್ಕೊಂಡು ಬಂದು ಮತ್ತೆ ವಾಪಸ್ ಇದು ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ವಿಕಲಚೇತನರಿಗೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ವಿ. ದಾವಣಗೆರೆಯಿಂದ ನಮ್ಮ ಪ್ರತಿನಿಧಿ ತಾರಾನಾಥ್ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ತಾರಾನಾಥ್, ಮತದಾನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಲ್ಲಿ? ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲಾ ರೀತಿಯಲ್ಲೂ ಮತಗಟ್ಟೆಗಳಲ್ಲಿಯೂ ಸಹ ಅಧಿಕಾರಿಗಳು ಚುನಾವಣಾ ಮತ ಪ್ರಕ್ರಿಯೆಗಾಗಿ ಕಾಯುತ್ತಾ ಇದ್ದಾರೆ. ಈಗಾಗಲೇ 3,500 ಜನ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 16 ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಒಟ್ಟಾರೆ ದಾವಣಗೆರೆಯು ಶಾಂತಿಯುತವಾಗಿ ಮತ ಪ್ರಕ್ರಿಯೆಗಾಗಿ ಅಧಿಕಾರಿಗಳು ಕಾಯುತ್ತಿದ್ದಾರೆ. ಹಾಗೂ ಲೋಕಸಭಾ ಸದಸ್ಯರಾದಂತಹ ಜಿಎಂ ಸಿದ್ದೇಶ್ವರ್ ಈಗಾಗಲೇ ಚಲಾಯಿಸಿದ್ದಾರೆ. ಅಲ್ಲಿ ಚುನಾವಣಾ ಆಯೋಗ ಮತಗಟ್ಟೆಗಳಲ್ಲಿ ಏನೆಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿದೆ? ಈಗಾಗಲೇ 17,500 ವಿಕಲಚೇತನರಿಗಾಗಿ ವಿಶೇಷವಾದಂತಹ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 10,000 ಮಹಿಳೆಯರಿಗಾಗಿ ಈಗಾಗಲೇ ವಿಶೇಷವಾದಂತಹ ಸೌಲಭ್ಯಗಳನ್ನು ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ದಾವಣಗೆರೆಯಲ್ಲಿ ಶಾಂತಿಯುತವಾದಂತಹ ಮತದಾನ ನಡೆಯಲು ಎಲ್ಲ ರೀತಿಯಾದಂತಹ ಸಹಕಾರವನ್ನು ನೀಡಲು ಜಿಲ್ಲಾಡಳಿತ ಮುಂದಾಗಿದೆ. ಸಹನಾ, ತಾರಾನಾಥ್, ಅಲ್ಲಿ ಜನರ ಉತ್ಸಾಹ ಹೇಗಿದೆ? ಈಗಾಗಲೇ ಜನರು ತುಂಬಾ ಉತ್ಸಾಹವಾಗಿ ಮತದಾನ ಪ್ರಕ್ರಿಯೆಯಾಗಿ ಆಗಮಿಸ್ತಾ ಇದ್ದಾರೆ. ಸುಮಾರು ಮತ ಚಲಾವಣೆಗಾಗಿ ಎಲ್ಲ ರೀತಿಯ ಸಾರ್ವಜನಿಕರು ಮುಂದಾಗಿ ಮತ್ತು ವಿಕಲಚೇತನರು ಸಹ ಮತದಾನಕ್ಕಾಗಿ ಮುಂದಾಗಿರುವುದು ಇಲ್ಲಿ ವಿಶೇಷ ಕಂಡು ಬರ್ತಾ ಇದೆ. ಸಹನಾ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 37,73,990 ಮತದಾರರಿದ್ದಾರೆ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಬೂದಪ್ಪ ತಿಳಿಸಿದ್ದಾರೆ. 2 ಲೋಕಸಭಾ ಕ್ಷೇತ್ರದಲ್ಲಿ 4,434 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಕೇಂದ್ರ ಮೀಸಲು ಪಡೆ ಸೇರಿದಂತೆ ವಿವಿಧ ಪೊಲೀಸ್ ಪಡೆಗಳನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಎಂದರು.
ಬೆಳಗಾವಿ ಜಿಲ್ಲೆಯ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮಹಿಳಾ ಮತದಾರರಿರುವ ಮತಗಟ್ಟೆಗಳಲ್ಲಿ ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 37,73,990 ಮತದಾರರಿದ್ದಾರೆ. ಇದರಲ್ಲಿ ಪುರುಷ ಮತದಾರರು 19,10,731 ಹಾಗೂ ಮಹಿಳಾ ಮತದಾರರು 18,63,133. ಈ ಒಟ್ಟು ಮತದಾರರ ಪೈಕಿ ದಿವ್ಯಾಂಗ ಮತದಾರರು 24,601, ಸರ್ವಿಸ್ ವೋಟರ್ಸು 18,743 ಇರ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 4,000 ಎಲ್ಲ ಅರ್ಹ ಮತದಾರರು ಬಂದು ತಮ್ಮ ತಮ್ಮೊಲವಿನ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಜನರಲ್ಲಿ ಕೋರ್ಕೊತಾ ಇದ್ದೀನಿ. ಮತದಾನಕ್ಕೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು 2021 ಮತಗಟ್ಟೆಗಳನ್ನು ಸ್ಥಾಪಿಸಿದೆ. ಈ ಪೈಕಿ 14 ಸಖಿ ಮತಗಟ್ಟೆಗಳು, ಬುಡಕಟ್ಟು ಜನರನ್ನು ಆಕರ್ಷಿಸಲು 3 ಬುಡಕಟ್ಟು ಮತಗಟ್ಟೆಗಳು, ವಿಶೇಷ ಚೇತನರಿಗೆ 2 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ರಾಯಚೂರಿನಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಮತಗಟ್ಟೆ ಸಿಬ್ಬಂದಿಗೆ ಮತಯಂತ್ರಗಳು ಹಾಗೂ ಚುನಾವಣಾ ಸಾಮಗ್ರಿಗಳನ್ನು ಜಿಲ್ಲಾಡಳಿತ ವಿತರಿಸಿದ ನಂತರ ಎಲ್ಲ ಸಿಬ್ಬಂದಿ ಆಯಾ ಮತಗಟ್ಟೆಗಳಿಗೆ ತೆರಳಿದರು. ಡಿಡಿ ನ್ಯೂಸ್ನೊಂದಿಗೆ ಸಹಾಯಕ ಚುನಾವಣಾಧಿಕಾರಿ ಶಿಲ್ಪಾ ಶರ್ಮಾ, ಎಲ್ಲ ಮತಗಟ್ಟೆಗಳಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು, ವಿಶೇಷ ಚೇತನರ ಮತಗಟ್ಟೆ ಸೇರಿದಂತೆ 23 ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದರು. ನಿಯರ್ಲಿ 1200 ಪೀಪಲ್ ಪೋಲಿಂಗ್ ಪರ್ಸನಲ್ ಇದ್ದಾರೆ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲೂ ಮಸ್ಟರಿಂಗ್ ನಂತರ ಮತಗಟ್ಟೆ ಸಿಬ್ಬಂದಿ ತಮಗೆ ನಿಗದಿಪಡಿಸಿದ ಮತಗಟ್ಟೆಗಳಿಗೆ ತೆರಳಿದರು. ನ್ಯಾಯಸಮ್ಮತ ಚುನಾವಣೆಗಾಗಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, 27 ಕೇಂದ್ರ ಪ್ರಹಾರ ದಳ, 5 ಅರೆಸೇನಾ ತುಕಡಿಗಳು ಸೇರಿದಂತೆ ಸುಮಾರು 2500 ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಕೊಪ್ಪಳ ಜಿಲ್ಲಾ ಚುನಾವಣಾಧಿಕಾರಿ ಪಿ. ಸುನೀಲ್ ಕುಮಾರ್ ಜಿಲ್ಲೆಯ 2033 ಮತಗಟ್ಟೆಗಳಿಗೆ 2479 ಬ್ಲಾಕ್ ಆಫೀಸರ್, 4921 ಪೋಲಿಂಗ್ ಆಫೀಸರ್ ಸೇರಿದಂತೆ 9817 ಮತಗಟ್ಟೆ ಸಿಬ್ಬಂದಿ ತಮ್ಮ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ವಿವರಿಸಿದರು. ಸಾಮಾನ್ಯವಾಗಿ ನಾವು 130% ಇಟ್ಕೊಂತೀವಿ. 2450 ಎಪಿಆರ್ಒಗಳು 2446, ಪೋಲಿಂಗ್ ಆಫೀಸರ್ಸ್ 4921, ಒಟ್ಟು ನಾವು ಪೋಲಿಂಗ್ ಪರ್ಸನಲ್ 9817. ಎಲೆಕ್ಷನ್ ಬಂದೋಬಸ್ತ್ ಸಂಬಂಧ ನಮಗೆ ಡಿಡಿ ನ್ಯೂಸ್ನೊಂದಿಗೆ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೇಣುಕಾ, ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಎಂದರು. ನಮಗೆ ಅಡಿಷನ್ ಆಗಿ 1500 ಹೋಮ್ ಗಾರ್ಡ್ಸ್ ಮತ್ತೆ ಮಂಡ್ಯ, ಹಾಸನ್, ಬೆಂಗಳೂರು ಸಿಟಿ ಎಲ್ಲಾ ಕಡೆಯಿಂದ ಸಿಬ್ಬಂದಿಯವರು ಆಲ್ರೆಡಿ ನಾಮಿನಲ್ ರೋಲ್ ಬಂದಿದೆ, ಅವರಿಗೆ ನಿಯೋಜನೆ ಸಹ ಮಾಡಿದೀವಿ ನಾವು. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 1938 ಮತಗಟ್ಟೆಗಳಿದ್ದು, ಪ್ರತಿ ಮತಕ್ಷೇತ್ರಕ್ಕೆ 2ರಂತೆ 7 ಮತಕ್ಷೇತ್ರಗಳಲ್ಲಿ ಒಟ್ಟು 14 ಸಖಿ ಮತಗಟ್ಟೆ ಸ್ಥಾಪಿಸಲಾಗಿದೆ. ಮತದಾನ ಕಾರ್ಯಕ್ಕೆ ವಿವಿಧ ಇಲಾಖೆಗಳ 8527 ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಕರ್ನಾಟಕ ಸೇರಿ 13 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ 116 ಲೋಕಸಭಾ ಕ್ಷೇತ್ರಗಳಿಗೆ ಇಂದು 3ನೇ ಹಂತದ ಮತದಾನ ಆರಂಭಗೊಂಡಿದೆ. ನ್ಯಾಯಯುತ ಹಾಗೂ ಶಾಂತಿಯುತ ಮತದಾನಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಗೋವಾದ 2 ಕ್ಷೇತ್ರಗಳು, ಗುಜರಾತ್ನ ಎಲ್ಲ 26, ಕೇರಳದ ಎಲ್ಲ 20, ಗೋವಾದ 2 ಕ್ಷೇತ್ರಗಳು, ಗುಜರಾತ್ನ ಎಲ್ಲ 26, ಕೇರಳದ ಎಲ್ಲ 20, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 14, ಉತ್ತರ ಪ್ರದೇಶದ 10, ಛತ್ತೀಸ್ಗಢದ 7, ಒಡಿಶಾದ 6, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ 5, ಅಸ್ಸಾಂನ 4, ಜಮ್ಮು ಕಾಶ್ಮೀರ, ದಾದ್ರಾ ನಗರ್ ಹವೇಲಿ, ದಿಯು ದಮನ್ ಹಾಗೂ ತ್ರಿಪುರಾದ ತಲಾ 1 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ.
ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಶಿವಸೇನೆಯ ಅನಂತಗೀತೆ, ಚಿತ್ರನಟಿ ಜಯಪ್ರದಾ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ. ರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಚುನಾವಣಾ ಪ್ರಚಾರ ಬಿರುಸುಗೊಂಡಿದ್ದು, ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಿನ್ನೆ ಅಭ್ಯರ್ಥಿ ಪರ ಮತಯಾಚನೆ ಮಾಡಿ ಸುಭದ್ರ ಭಾರತಕ್ಕಾಗಿ ಕೇಂದ್ರದಲ್ಲಿ ಬಲಿಷ್ಠ ಸರ್ಕಾರ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಭಯೋತ್ಪಾದನೆ ನಿಗ್ರಹಕ್ಕೆ ಎನ್ಡಿಎ ಸರ್ಕಾರವು ದಿಟ್ಟ ಕ್ರಮಗಳನ್ನು ಕೈಗೊಂಡಿದ್ದು, ದೇಶದ ರಕ್ಷಣೆಗೆ ಆದ್ಯತೆ ನೀಡಿದೆ ಎಂದರು. ಕಳೆದ 5 ವರ್ಷಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಎಂದು ತಿಳಿಸಿದರು. आपके सहयोग से पूरे देश में ರಾಜಸ್ಥಾನದ ಉದಯಪುರದಲ್ಲಿ ಮತ್ತೊಂದು ರ್ಯಾಲಿಯನ್ನು ಉದ್ದೇಶಿಸಿ ಪ್ರಧಾನಿ ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ಬ್ಯಾಂಕ್ನಿಂದ ಸಾಲ ಪಡೆದು ಮೋಸ ಮಾಡುವವರ ವಿರುದ್ಧ ಎನ್ಡಿಎ ಸರ್ಕಾರ ದೇಶದಿಂದ ಅವರು ಪಲಾಯನವಾಗಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. तो वो चैन की नींद नहीं सो पाएगा. अब अगर कोई देश से भागने की कोशिश करता है तो उसके लिए भागना मुश्किल होगा. ಮತ್ತೊಂದೆಡೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಸಿದರು. ಬಳಿಕ ಎನ್ಡಿಎ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಕೈಗೊಂಡಿರುವ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನವಾಗುವಲ್ಲಿ ವಿಫಲವಾಗಿದೆ ಎಂದು ದೂರಿದರು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಿರುವ ನ್ಯಾಯ ಯೋಜನೆಯು ಉದ್ಯೋಗ ಸೃಷ್ಟಿಗೂ ಪೂರಕವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. जब नरेंद्र मोदी जी ने नोटबंदी की, गब्बर सिंह टैक्स लागू किया, तो आपके जेब में से उन्होंने पैसा निकाला. ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ವಾಸ್ತುಶಿಲ್ಪ ಕೇಂದ್ರವನ್ನು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ನಿನ್ನೆ ಉದ್ಘಾಟಿಸಿದರು. ಕಾಲೇಜಿನ ಕುಲಪತಿ ಡಾ ಪಿ ಶಾಮರಾಜು ಸೇರಿದಂತೆ ಪ್ರಮುಖ ಗಣ್ಯರು ಪಾಲ್ಗೊಂಡಿದ್ದರು. ಬಳಿಕ ಎಂ ವೆಂಕಯ್ಯ ನಾಯ್ಡು ಮಹಿಳಾ ಸಬಲೀಕರಣ, ತಂತ್ರಜ್ಞಾನ ಹಾಗೂ ಉನ್ನತ ಶಿಕ್ಷಣದ ಮೂಲಕ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಯಾಗಬೇಕು ಎಂದು ಹೇಳಿದರು. ಪುರಾತನ ಕಾಲದ ವಾಸ್ತುಶಿಲ್ಪಗಳು ದೇಶದ ಇತಿಹಾಸ ಸಾರುತ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನೈಪುಣ್ಯತೆ ಗಳಿಸಿ ಒಳ್ಳೆಯ ವಾಸ್ತುಶಿಲ್ಪಿಗಳಾಗಿ ರೂಪುಗೊಳ್ಳಬೇಕು ಎಂದು ನುಡಿದರು. ಶ್ರೀಲಂಕಾದಲ್ಲಿ ಈಸ್ಟರ್ ಭಾನುವಾರದ ಪ್ರಾರ್ಥನೆ ವೇಳೆ ಚರ್ಚ್ ಹಾಗೂ ಹೋಟೆಲ್ಗಳ ಮೇಲೆ ನಡೆದ ಸರಣಿ ಸ್ಫೋಟಗಳಲ್ಲಿ ಮೃತಪಟ್ಟವರ ಸಂಖ್ಯೆ 290ಕ್ಕೆ ಏರಿಕೆಯಾಗಿದೆ. 8 ಭಾರತೀಯರು ಸೇರಿದಂತೆ 32 ವಿದೇಶಿಯರು ಈ ಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಉತ್ತರ ಮತಸಮರ, 14 ಕ್ಷೇತ್ರಗಳಲ್ಲಿ ಮತದಾನ, ಒಟ್ಟು 237 ಅಭ್ಯರ್ಥಿಗಳು. ಶ್ರೀಲಂಕಾ ಸರಣಿ ಸ್ಫೋಟ, ಸಾವಿನ ಸಂಖ್ಯೆ 290ಕ್ಕೆ ಹೆಚ್ಚಳ, 5 ಕನ್ನಡಿಗರ ಬಲಿ. ರಾತ್ರೋರಾತ್ರಿ ಐಟಿ ದಾಳಿ, ಬಿಜೆಪಿ ಮುಖಂಡರ ಮನೆ ಶೋಧ, ಲಕ್ಷಾಂತರ ರೂಪಾಯಿ ನಗದು ವಶ. ಗೂಡ್ಸ್ ವಾಹನದಲ್ಲಿ ಜನಸಾಗಣೆ ನಿಲ್ಲಿಸಿ, ಸಮಗ್ರ ಕ್ರಿಯಾಯೋಜನೆ ರೂಪಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಲಾಶಯಗಳಲ್ಲಿ ನೀರು ಖಾಲಿ, ನೀರಿಗಾಗಿ ಹಾಹಾಕಾರ, ಕೇವಲ 20% ನೀರು ಸಂಗ್ರಹ. ಮರಗಳ ಉಳಿವಿಗೆ ಸಮಿತಿ ರಚಿಸಿ, ಸರ್ಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶ. ತೈಲ ದುಬಾರಿ, ಸೂಚ್ಯಂಕ ಕುಸಿತ, ಟ್ರಂಪ್ ನಿರ್ಧಾರದ ಪರಿಣಾಮ, ಹೂಡಿಕೆದಾರರಿಗೆ 1.92 ಲಕ್ಷ ಕೋಟಿ ರೂಪಾಯಿ ನಷ್ಟ. ಏಷ್ಯನ್ ಸ್ನೂಕರ್ ಟೂರ್ 10 ರೆಡ್ಸ್ ಚಾಂಪಿಯನ್ಶಿಪ್, ಇರಾನ್ ಪಾರಮ್ಯ, ಪಂಕಜ್ ಅಡ್ವಾಣಿಗೆ ಮಿಶ್ರ ಫಲ. ಐಪಿಎಲ್ ಗೆದ್ದು ಅಗ್ರಸ್ಥಾನಕ್ಕೇರಿದ ಡೆಲ್ಲಿ ಕ್ಯಾಪಿಟಲ್ಸ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮೂರನೇ ಹಂತದ ಲೋಕಸಭಾ ಚುನಾವಣೆ ಶಿವಮೊಗ್ಗ ದಾವಣಗೆರೆ ಸೇರಿ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಮತದಾನ ಆರಂಭ. ದೇಶದ 13 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶಗಳ 117 ಕ್ಷೇತ್ರಗಳಲ್ಲೂ ಇಂದು ಚುನಾವಣೆ. ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿ. ಮಹಿಳಾ ಸಬಲೀಕರಣ, ತಂತ್ರಜ್ಞಾನ, ಉನ್ನತ ಶಿಕ್ಷಣ ಮೂಲಕ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಅತ್ಯಗತ್ಯ. ಎಂ ವೆಂಕಯ್ಯನಾಯ್ಡು ಬೆಂಗಳೂರಿನಲ್ಲಿ ಹೇಳಿಕೆ. ಹಾಗೂ ಶ್ರೀಲಂಕಾ ಸರಣಿ ಸ್ಫೋಟ ಪ್ರಕರಣ 8 ಮಂದಿ ಭಾರತೀಯರು ಸೇರಿ 32 ವಿದೇಶಿಯರ ದುರ್ಮರಣ. ಒಟ್ಟು 290 ಮಂದಿ ಸಾವು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.